ಹಲೋ ಮಕ್ಕಳೇ, ಏನಪ್ಪ ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಎಕ್ಸಾಮ್ಗೆ FA3 ಹತ್ತಿರ ಬರ್ತಾ ಇದೆ, ಆ್ಯನ್ಯುವಲ್ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ. ಮತ್ತು ನೀವು ಯಾವಾಗಲೂ ಕೇಳ್ತಾ ಇದ್ರಲ್ಲ ಮಕ್ಕಳೇ, ನೀವು ಇಂಪಾರ್ಟೆಂಟ್ ಕವಿಕೃತಿ ಪರಿಚಯ ಹೇಳಿ ಮ್ಯಾಮ್, ಇಂಪಾರ್ಟೆಂಟ್ ಕವಿಕೃತಿ ಪರಿಚಯ ಹೇಳಿ ಅಂತ ಕೇಳ್ತಾ ಇದ್ರಲ್ವಾ? ಹಾಗಿದ್ರೆ ನಾನು ಈಗಾಗಲೇ ಏನು ಮಾಡಿದ್ದೀನಿ, ಕುವೆಂಪು ಅವರ ಇಂಪಾರ್ಟೆಂಟ್ ಕವಿಕೃತಿ ಪರಿಚಯ, ಅವ್ರದ್ದು ತುಂಬ ಇಂಪಾರ್ಟೆಂಟು. ಕನ್ನಡ 1 ಲ್ಯಾಂಗ್ವೇಜ್ಗೂ ಕನ್ನಡ 2 ಲ್ಯಾಂಗ್ವೇಜ್ಗೂ ಇಬ್ಬರಿಗೂ ಕೂಡ ಅದು ಇಂಪಾರ್ಟೆಂಟು. ಅದಕ್ಕೆ ಅದನ್ನು ಕೂಡ ನಾನು ಮಾಡಿ ಆಗಲೇ ವಿಡಿಯೋ ನಿಮ್ಗೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ GS ಶಿವರುದ್ರಪ್ಪನವ್ರದ್ದು. ಏನಪ್ಪ GS ಶಿವರುದ್ರಪ್ಪನವ್ರದ್ದು ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದರೆ, ಕನ್ನಡ 2nd ಲ್ಯಾಂಗ್ವೇಜ್ ಮಕ್ಕಳಿಗೆ ಹೊಸದಾಗಿ ಆ್ಯಡ್ ಆದಂಥ, ಲಾಸ್ಟ್ ಇಯರ್ನೇ ಆ್ಯಡ್ ಆಗಿದೆ ಅಲ್ವಾ, ಗಂಗೆಯಲ್ಲಿ ದೀಪಮಾಲೆ ಅಂತ ಹೇಳಿ ಆ ಒಂದು ಪಾಠವನ್ನು ಬರೆದಂಥವ್ರು ಸಾರಿ ಮಕ್ಕಳೇ, GSS ಅವರು, GS ಶಿವರುದ್ರಪ್ಪನವರು ಅಂತ ಹೇಳಿ. ಮತ್ತು ನಿಮಗೆ ಫಸ್ಟ್ ಸಂಕಲ್ಪ ಗೀತೆ ಬರೆದಿದ್ದು GS ಶಿವರುದ್ರಪ್ಪ. ಯಾರು? 1st ಲ್ಯಾಂಗ್ವೇಜ್ ಮಕ್ಕಳಿಗೆ. 2nd ಲ್ಯಾಂಗ್ವೇಜ್ನವ್ರಿಗೆ ಗಂಗೆಯಲ್ಲಿ ದೀಪಮಾಲೆ. ಅದಕ್ಕೆ ಇಬ್ಬರಿಗೂ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮತ್ತು ಇವರು ರಾಷ್ಟ್ರಕವಿಗಳು, ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. 2nd ರಾಷ್ಟ್ರಕವಿ ಕುವೆಂಪು ಅವರು, 3rd 3ನೇವರು ರಾಷ್ಟ್ರಕವಿ ಏನಾಗಿದೆ ಅಂತ ಹೇಳಿದ್ರೆ GSS ಅವರು, GS ಶಿವರುದ್ರಪ್ಪನವರು. ಓಕೆನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇವರ ಕೃತಿಕಾರ ಪರಿಚಯವನ್ನು ನೋಡ್ಕೊಳ್ಳೋಣ. ಇವರು ಎಲ್ಲಿ ಜನಿಸಿದ್ರು ಅಂತ ಹೇಳಿ. ಫಸ್ಟ್ ಏನಪ್ಪ ಅಂತ ಹೇಳಿದರೆ, ಇವರು ಎಲ್ಲಿ ಜನಿಸಿದ್ರು ಅಂತ ಗೊತ್ತಲ್ವ ನಿಮಗೆ? ಇವರು GS ಶಿವರುದ್ರಪ್ಪ ಅಂತ ಹೇಳಿ ಹೇಳ್ತೀವಿ. ಇವರು ಶಾಂತವೀರಪ್ಪ, ಗುಗ್ರಿ ಶಾಂತವೀರಪ್ಪ. ಇಲ್ಲಿ ನೋಡಿ, ಗಗ್ರಿ ಅಂತ ಬರೆದಿದೆ, ಗುಗ್ರಿ ಮಾಡ್ಕೊಳ್ಳಿ. ಓಕೆ, ಒಂದು ನಿಮಿಷ ಮಕ್ಕಳೇ. ಗುಗ್ರಿ ಶಾಂತವೀರಪ್ಪ, ಗಗ್ಗರಿ ಅಂತಾಗಿದೆ, ಗೂ ಮಾಡ್ಕೊಳ್ಳಿ. ಗುಗ್ರಿ ಶಾಂತ ವೀರಪ್ಪ ಶಿವರುದ್ರಪ್ಪ ಅಂತ ಹೇಳಿ ಇವ್ರ ಹೆಸರು. GS ಅಂತ ಹೇಳೋದಕ್ಕೆ ಇದು ಅವರ ಫುಲ್ ಫಾರ್ಮ್ ಅಂತ ಹೇಳಿ. ಇದನ್ನು ಬರಿಬೇಕಾ ಮ್ಯಾಮ್? ನೆನಪಿದ್ರೆ ಬರೀರಿ, ಇಲ್ಲ ಅಂದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇವರು GS ಶಿವರುದ್ರಪ್ಪ ಅಂತ ಹೇಳಿ. ಆಮೇಲೆ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಶಿವಮೊಗ್ಗ ಜಿಲ್ಲೆ, ಶಿವ ಒಂದು ಎಕ್ಸ್ಟ್ರಾ ಆಗಿದೆ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಶಿವಮೊಗ್ಗ ಮಾಡ್ಕೊಳ್ಳಿ, ಶಿವಮೊಗ್ಗೆ ಅಥವಾ ಶಿವಮೊಗ್ಗ ಅಂತ ಹೇಳಿ. ಓಕೆ, ಒಂದು ಎಕ್ಸ್ಟ್ರಾ ಬಂದಿದೆ. ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದರೆ, ಎಷ್ಟು ಬರಿಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಕೇಳ್ತಾ ಇರ್ತೀರಲ್ವಾ? 2nd ಲ್ಯಾಂಗ್ವೇಜ್ನವರು ಒಂದು 5 6 ಬರೆದ್ರೆ ಸಾಕು, 5 ಬರೆದ್ರೆ ಸಾಕು. ನೀವು ಒಂದು 7 8 ಬರೀರಿ ಮಕ್ಕಳೇ, ನೀವು 1st ಲ್ಯಾಂಗ್ವೇಜ್ ಮಕ್ಕಳಲ್ವಾ, ಅದಕ್ಕೋಸ್ಕರ. ನೋಡಿ, ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮತ್ತು ಕಾವ್ಯಾರ್ಥ ಚಿಂತನೆ ಮರಿಬೇಡಿ, ಯಾಕಂದರೆ ಅದೇ ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆಯಲ್ಲ, ಅದಕ್ಕೆ. ನೋಡಿ ಎಷ್ಟಾಯಿತು, 1 2 3 4 5 6 7 8 9, ಅದೊಂದು ಸೇರಿದರೆ 10 ಆಗುತ್ತೆ. 10ರಲ್ಲಿ 8 ಬರೆದ್ರು ಸಾಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಮತ್ತೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಸಾಮಗಾನ, ಚಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಅಂತನ್ನೋಂಥ ಕೃತಿಗಳ ಬಗ್ಗೆ ಬರೀರಿ. ಹಾಗಿದ್ರೆ ಇವರಿಗೆ ಸಂದಂಥ ಪ್ರಶಸ್ತಿಗಳು ಅಂತ ಹೇಳಿದಾಗ, ನಾನು ಈಗಾಗಲೇ ಹೇಳಿದ್ದೆ, ಕಾವ್ಯಾರ್ಥ ಚಿಂತನೆ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹೀಗೆ ಬರಿಬೇಕಾ ಮ್ಯಾಮ್ ಅಂತ ಹೇಳಿ ಕೇಳ್ಬೋದು. ಹೀಗೆ ಬರಿಬೇಕು ಅಂತೇನಿಲ್ಲ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರೆದ್ರು ಸಾಕು ಮಕ್ಕಳೇ. ಇಲ್ಲಿ ಇನ್ನೊಂದೇನು ಗೊತ್ತಾ, ನಾಡೋಜ ಪುರಸ್ಕಾರ ಅಂತ ಬರೆದ್ರೆ ಸಾಕು. ಹಂಪಿ ವಿಶ್ವವಿದ್ಯಾಲಯ ಅದೆಲ್ಲ ಬರಿಬೇಕಾಗಿಲ್ಲ, ಬರೀ ನಾಡೋಜ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ರಾಷ್ಟ್ರಕವಿ ಅಭಿದಾನ ಅಥವಾ ರಾಷ್ಟ್ರಕವಿ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ಪಂಪ ಪ್ರಶಸ್ತಿ ಅಂತ ಬರೆದ್ರು ಸಾಕು. ಹಾಗಿದ್ರೆ ಯಾವ್ದು ಬರಿತೀರಿ? ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ನಾಡೋಜ ಪ್ರಶಸ್ತಿ, ರಾಷ್ಟ್ರಕವಿ, ಪಂಪ ಪ್ರಶಸ್ತಿ, ಈ 4 ಪ್ರಶಸ್ತಿಗಳನ್ನು ಬರೆದ್ರೆ ಸಾಕು. ಒಂದು ಪ್ರಶಸ್ತಿಗೆ 1 ಅಂಕ. ಹಾಗಿದ್ರೆ 4 ಪ್ರಶಸ್ತಿಗಳನ್ನು ಬರೆದ್ರೆ ನಿಮಗೆ 1 ಅಂಕ ಬರುತ್ತೆ. ಹಾಗಿದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಇವರ ಪ್ರಶಸ್ತಿಗಳು ಯಾವ್ದು ಅಂದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹಾಗೆ ಪಂಪ ಪ್ರಶಸ್ತಿ ಅಂತ ಹೇಳಿ 4 ಪ್ರಶಸ್ತಿಗಳು. ಹಾಗಿದ್ರೆ ಇವರ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದ್ರೆ, ಕಾವ್ಯಾರ್ಥ ಚಿಂತನೆ ಮರಿಬೇಡಿ, ಸಾಮಗಾನ, ಚಲುವು ಒಲವು, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, ಇವೆಲ್ಲಾನು ನೆನ್ಪಿಟ್ಕೋಬೋದು ಆರಾಮಾಗಿ. 1 2 3 ಟೈಮ್ಸ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ವಾ?
ಇದಿಷ್ಟನ್ನು ಹೇಗೆ ಬರಿಬೇಕು ಮ್ಯಾಮ್, ಹೀಗೆ ಬರೆದ್ರೆ ಓಕೆನಾ ಅಂತ ಕೇಳ್ಬೋದು. ಇಲ್ಲ, ಪ್ಯಾರಾಗ್ರಾಫಲ್ಲೇ ಬರಿಬೇಕು. ಏನಂತ ಬರಿಬೇಕು? ಗುಗ್ರಿ ಶಾಂತವೀರಪ್ಪ ರುದ್ರಪ್ಪ ಅಂತ ಹೇಳಿ ಶಿವರುದ್ರಪ್ಪ ಅವ್ರ ಹೆಸರು ಪೂರ್ತಿಯಾಗಿ ಬರೀರಿ ನಿಮ್ಗೆ ಬಂದರೆ. ಇಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ GS ಶಿವರುದ್ರಪ್ಪನವರು ಎಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದ್ರು 1906. ಆಮೇಲೆ ಏನು ಮಾಡಿ ಗೊತ್ತಾ, ಇದಿಷ್ಟು ಬರೆದ ನಂತರ ಅವರ ಪ್ರಮುಖ ಕೃತಿಗಳು ಅಂತ ಹೇಳಿ ಬರೆದು ಕೃತಿಗಳನ್ನು ಬರಿತಾ ಹೋಗಿ. ಆಮೇಲೆ ಪ್ರಮುಖ ಪ್ರಶಸ್ತಿಗಳು ಅಂತ ಪ್ರಮುಖ ಪ್ರಶಸ್ತಿಗಳನ್ನು ಪ್ಯಾರಾಗ್ರಾಫಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ, ಮೈಂಡ್ ಮ್ಯಾಪ್ ಮುಖಾಂತರ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ 3 ಅಂಕದ ಪ್ರಶ್ನೆ ಇರುತ್ತೆ, ನಿಮ್ಗೆ ಗೊತ್ತಿದೆ ಈಗಾಗಲೇ. ನಿಮಗೆ 3 ಅಂಕದ ಪ್ರಶ್ನೆ ಬರೋದ್ರಿಂದ 1 ಅಂಕ ಅವರು ಹುಟ್ಟಿರೋಂಥ ಸ್ಥಳ ಮತ್ತು ಹುಟ್ಟಿರೋ ವರ್ಷ, ಅದಕ್ಕೆ ಅರ್ಧ ಮಾರ್ಕ್ಸು, ಇದಕ್ಕೆ ಅರ್ಧ ಮಾರ್ಕ್ಸು ಆಗುತ್ತೆ. ಆಮೇಲೆ 1/4 ಮಾರ್ಕ್ಸಿಗೆ ಒಂದು ಕೃತಿ ಅನ್ನೋ ಥರ ಇಟ್ಕೊಂಡು ಬರೆದ್ರೆ ನೀವು 1 ಅಂಕಕ್ಕೆ ಒಂದು 4ರಿಂದ 6 ಬರೆದ್ರೂ ಸಾಕು. ಇನ್ನು ಸ್ವಲ್ಪ ನಮ್ಗೆ ಎಕ್ಸ್ಟ್ರಾ ಗೊತ್ತಿದೆ ಮ್ಯಾಮ್ ಅಂದರೆ ಇನ್ನೊಂದು 2 ಬರೀರಿ. ಓಕೆ. ಆಮೇಲೆ ಈ ಪ್ರಶಸ್ತಿಗಳಂತೂ ಇವರು ಜಾಸ್ತಿ ಇಲ್ಲ, 4-6 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ಕೊಟ್ಟಿದ್ದಾರೆ. ಅಂದರೆ ಮ್ಯಾಮ್ ಇಷ್ಟೇ ಪ್ರಶಸ್ತಿ ಬಂದಿದೆಯಾ? ಇಲ್ಲ, ಅವ್ರಿಗೆ ಸುಮಾರು ಪ್ರಶಸ್ತಿಗಳು ಬಂದಿದೆ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಪ್ರಶಸ್ತಿಗಳನ್ನು ಮಾತ್ರ ಬರೀರಿ, ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ. ಇಲ್ಲೇನಿದೆ, ರಾಷ್ಟ್ರಕವಿ ಇದೆ, ನಾಡೋಜ ಇದೆ, ಪಂಪ ಪ್ರಶಸ್ತಿ ಇದೆ, ಆಮೇಲೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದಿಷ್ಟು ಬರೆದ್ರೆ ಸಾಕು ಮಕ್ಕಳೇ. ಹಾಗಿದ್ರೆ ಮಕ್ಕಳೇ ನೀವು ಇದನ್ನು ಮರೀದೆ ಪ್ರಾಕ್ಟೀಸನ್ನು ಮಾಡಿ. ಹೇಗಪ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ಬರಲ್ಲ, ಇದು ಮರ್ತು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಅವ್ರ ಹೆಸರನ್ನು ಬರ್ಕೊಳ್ಳಿ, ಆಮೇಲೆ ಅವರ ಸ್ಥಳ ಇದು, ಆಮೇಲೆ ಕೃತಿಗಳು ಪ್ರಶಸ್ತಿಗಳು ಅಂತ ಬೇಕಾದ್ರೆ ಒಂದೊಂದು ವರ್ಡಲ್ಲೇ ಬರ್ಕೊಳ್ಳಿ. ನೀವೆಲ್ಲ ಬರಿಬೇಕು ಡೀಟೇಲ್ ಆಗಿ ಅಂತೇನಿಲ್ಲ, ಬರೀ ಅಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ ಈ ವಿಡಿಯೋ ನಿಮ್ಗೆ ಲೈಕ್ ಆಯಿತಾ ಮಕ್ಕಳೇ? ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮರೀದೆ ಏನು ಮಾಡಿ ಗೊತ್ತಾ, ನಮ್ಮ ವಿಡಿಯೋನ ಶೇರ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಹೇಳಿ ಇಂಥ ಉಪಯುಕ್ತ ಮಾಹಿತಿ ಇದೆ ಅಂತ ಹೇಳಿ. ಸರಿನಾ ಮಕ್ಕಳೇ? ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ವಿಡಿಯೋದಿಂದ ನಿಮ್ಮ ಜೊತೆಗೆ ವಿದಾಯ ತಗೊಳ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಆಗಿರಿ.